ಮಹಾಗಠಬಂಧನ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಕೆಂಡಕಾರಿದ್ದಾರೆ. ಬೆಂಗಳೂರಿನಲ್ಲಿ ಭ್ರಷ್ಟಕೂಟದ ಸಭೆ ನಡೀತಾ ಇದೆ. ಮಹಾಗಠಬಂಧನ್ ಭ್ರಷ್ಟಾಚಾರಿಗಳ ಮಹಾಸಭೆ ಅಂತ ಟೀಕಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿ ನಡೀತಾ ಇರುವ ಮಹಾಗಠಬಂಧನ್ ಸಭೆ ಇದು ಭ್ರಷ್ಟಕೂಟದ ಸಭೆ. ಮಹಾಗಠಬಂಧನ್ ಭ್ರಷ್ಟಾಚಾರಿಗಳ ಮಹಾಸಭೆ. ಭ್ರಷ್ಟರೆಲ್ಲ ಒಂದಾಗಿ ಬೆಂಗಳೂರಿನಲ್ಲಿ ಸೇರಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕಾಂಗ್ರೆಸ್ಗೆ ಕುಟುಂಬವೇ ಮೊದಲು, ದೇಶ ಲೆಕ್ಕಕ್ಕಿಲ್ಲ. ಬೇಲ್ ಮೇಲೆ ಹೊರಗಿರುವವರೆಲ್ಲ ಸಭೆಯ ನೇತೃತ್ವ ವಹಿಸಿದ್ದಾರೆ. ಮಹಾಗಠಬಂಧನ್ ವಿರುದ್ಧ ಪ್ರಧಾನಿ ಮೋದಿ ಕೆಂಡಕಾರಿದ್ದಾರೆ. ಭ್ರಷ್ಟಾಚಾರ ಮಾತ್ರ ಖಚಿತ ಗ್ಯಾರಂಟಿ ಅಂತ ಲೇವಡಿ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹತ್ಯೆಯಾಗಿದೆ. ಆದರೆ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಜೊತೆ ಡಿನ್ನರ್ ಮಾಡ್ತಾ ಇದೆ. ಭ್ರಷ್ಟಾಚಾರ ಮಾತ್ರ ಖಚಿತ ಗ್ಯಾರಂಟಿ ಅಂತ ಮೋದಿ ಲೇವಡಿ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬಲಿಯಾಗಿದೆ. ಆದರೆ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಜೊತೆ ಡಿನ್ನರ್ ಮಾಡ್ತಾ ಇದೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಬಲಿ ಕೊಟ್ಟಿದೆ. ವಿಪಕ್ಷಗಳ ಮಹಾಸಭೆಯ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ಕಿಡಿ. इनका कट्टर भ्रष्टाचार उन्हें तब दिखाई देना बंद हो जाता है जब देश की कोई एजेंसी इन पर कार्रवाई करती है तो उनका टैप रिकॉर्डर शुरू हो जाता है। कुछ हुआ ही नहीं, सब साजिश है, हमें फंसाया जा रहा है। आप तमिलनाडु में देखिए, भ्रष्टाचार के घोटाले के अनेक मामले सामने आ रहे हैं, लेकिन इनके कुनबे के सारे दलों ने पहले ही सबको क्लीन चिट दे दी है। इसलिए इन लोगों को पहचाने रहिए साथियों उनको। और दूसरा, ये लोग असीमित भ्रष्टाचार करते हैं। आजकल ये लोग बेंगलुरु में जुटे हैं। एक जमाने में एक गाना बहुत मशहूर था, मुझे तो पूरा याद नहीं है लेकिन मुझे याद आ रहा है। एक चेहरे पर कई चेहरे लगा लेते हैं लोग, एक चेहरे पर कई चेहरे लगा लेते हैं लोग। आप देखिए ये लोग कितने चेहरे लगाकर बैठे हैं। जब ये लोग कैमरे के सामने एक फ्रेम में आ जाते हैं तो पहला विचार देश के सामने क्या आता है? पहला विचार देश के लोगों के मन में यही आता है, पूरा फ्रेम देख करके देशवासी यही बोल उठता है, लाखों करोड़ों रुपए का भ्रष्टाचार। इसलिए देश की जनता कह रही है कि ये तो कट्टर भ्रष्टाचारी सम्मेलन हो रहा है, कट्टर भ्रष्टाचारी सम्मेलन हो रहा है। ये लोग गा कुछ और रहे हैं, हाल कुछ और है, इन्होंने लेबल कुछ और लगाया हुआ है, माल कुछ और है। इनका प्रोडक्ट है 20 लाख करोड़ रुपए के घोटाले की गारंटी। 20 लाख करोड़ रुपए के घोटाले की गारंटी। साथियों, इस बैठक की एक और खास बात है, अगर कोई करोड़ों के घोटाले में जमानत पर है तो उसे बहुत सम्मान की नजर से देखा जाता है। अगर पूरा का पूरा परिवार ही जमानत पर है तो ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ
ಪ್ರಶಾಂತ್ ನಾತು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಕಡೆ ಮಹಾಗಠಬಂಧನ್ ಮೀಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆ NDA ಸಭೆ ಕರೆದಿರುವಂಥದ್ದು. ಇದರ ಮಧ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಹಾಗಠಬಂಧನ್ ಬಗ್ಗೆ ಕಟುವಾಗಿ ಟೀಕೆ ಮಾಡಿರುವಂಥದ್ದು ಬಹುಶಃ ಇದೇ ಮೊದಲ ಬಾರಿ ಅಂತ ಅನ್ಸುತ್ತೆ. ಅನೇಕ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಪಕ್ಷಗಳ ಮೇಲೆ ಟೀಕೆ ಮಾಡಿದ್ದಾರೆ. ಆದರೆ ಇವತ್ತು ಒಂದು ಕಡೆ ಮಹಾಗಠಬಂಧನ್ ಸಭೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲೇ ಪ್ರಧಾನಮಂತ್ರಿ ಮೋದಿ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿ ಇದೊಂದು ಭ್ರಷ್ಟಾಚಾರಿಗಳ ಮಹಾಕೂಟ, ಕುಟುಂಬ ಪ್ರಣೀತ ರಾಜಕಾರಣಿಗಳು ಮಾತ್ರ, ಅಂದರೆ ಕುಟುಂಬ ಪ್ರಮೋಟ್ ಮಾಡುವ ರಾಜಕಾರಣಿಗಳು ಒಟ್ಟಾಗಿ ಬಂದು ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ, ಇದೊಂದು ಭ್ರಷ್ಟಾಚಾರಿಗಳ ಮಹಾಸಭೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಟೀಕೆಗಳನ್ನು ಮಾಡಿರ್ತಕ್ಕಂಥದ್ದು. ನೇರವಾಗಿ ಮಹಾಗಠಬಂಧನ್ ಮೇಲೆ ಇದೊಂದು ಭ್ರಷ್ಟ ಮತ್ತು ವಂಶ ಪಾರಂಪರ್ಯ ರಾಜಕಾರಣವನ್ನು ಬಯಸ್ತಕ್ಕಂಥ ರಾಜಕಾರಣಿಗಳ ಒಂದು ಒಕ್ಕೂಟ ಅನ್ನುವ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಕೆಯನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕುತೂಹಲವನ್ನು ಹೆಚ್ಚಿಸಿದೆ. ನಿನ್ನೆ BJPಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಇವತ್ತು ಮೋದಿ ಸ್ವತಃ ಹೊರಗಡೆ ಬಂದು ನೇರವಾಗಿರ್ತಕ್ಕಂಥ ವಾಗ್ದಾಳಿಯನ್ನು ಕಾಂಗ್ರೆಸ್ ಮತ್ತು ಇತರ ಪ್ರಾದೇಶಿಕ ಪಕ್ಷಗಳ ಮಹಾಗಠಬಂಧನ್ ಏನಿದೆ ಅದರ ಮೇಲೆ ಮಾಡಿದ್ದಾರೆ. ಸಭೆಗೂ ಮುಂಚೆ ಅಂದರೆ ಬೆಂಗಳೂರಿನಲ್ಲಿ ಸಭೆ ಆರಂಭವಾಗುವ ಸಮಯದಲ್ಲೇ ನರೇಂದ್ರ ಮೋದಿ ಹೊರಗಡೆ ಬಂದು ಈ ರೀತಿಯ ಕಟುವಾದ ಟೀಕೆಗಳನ್ನು ಮಹಾಗಠಬಂಧನ್ ಮೇಲೆ ಮಾಡಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆಯ ಬಿಸಿ ದೇಶದಲ್ಲಿ ಆರಂಭವಾಗಿದೆ ಅಂತಕ್ಕಂಥದ್ದರ ಸ್ಪಷ್ಟ ದ್ಯೋತಕ. ಮೋದಿ ಮೊದಲ ಬಾರಿ ಅನಿಸುತ್ತೆ ನೀವು ಹೇಳಿದ ಹಾಗೆ ಸಭೆ ನಡೆಯುತ್ತಿದ್ದಾಗ ಹೊರಗಡೆ ಬಂದು ಯಾವುದೇ ಒಕೇಷನ್ ಇಲ್ಲದೇ ಇದ್ದರೂ ಕೂಡ ಹೊರಗಡೆ ಬಂದು ನೇರವಾಗಿ ಮಹಾಗಠಬಂಧನ್ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ. ನಿಶ್ಚಿತವಾಗಿ ಮಹಾಗಠಬಂಧನ್ ಸಭೆ ನಡೆಯುವಾಗಲೇ ಇದೊಂದು ರೀತಿಯಾಗಿರ್ತಕ್ಕಂಥ ತನ್ನ ವಿರುದ್ಧದ ಶಕ್ತಿಗಳು ಒಂದಾಗಿ ಬರ್ತಾ ಇವೆ, ಇವರು ಭ್ರಷ್ಟರಿದ್ದಾರೆ, ಇವರು ಕುಟುಂಬ ರಾಜಕಾರಣವನ್ನು ಪ್ರಮೋಟ್ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸುವುದರ ಮೂಲಕ ಒಂದು ರೀತಿಯಲ್ಲಿ ಪ್ರೆಷರನ್ನು, ಬಾಲನ್ನು ಮತ್ತೊಮ್ಮೆ ಮಹಾಗಠಬಂಧನ್ನತ್ತ ಒಗೆಯುವ ಪ್ರಯತ್ನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ನರೇಂದ್ರ ಮೋದಿ ಮೂರನೇ ಬಾರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ BJP 2024ರಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಒಂದು ಕಡೆ ಮಹಾಗಠಬಂಧನ್ ಇದ್ದರೆ ಇನ್ನೊಂದು ಕಡೆ NDAಯನ್ನು ಪುನರಪಿ ಸ್ಟ್ರಕ್ಚರ್ ಮಾಡ್ತಕ್ಕಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಇತ್ತ ಬೆಂಗಳೂರಿನಲ್ಲಿ ತಾಜ್ ವೆಸ್ಟ್ ಎಂಡ್ನಲ್ಲಿ ಸಭೆ ಮುಗಿತಾ ಇದ್ದಂಗೆ ಅಲ್ಲಿ 5 ಗಂಟೆಗೆ ದಿಲ್ಲಿಯ ಅಶೋಕ ಹೋಟೆಲ್ನಲ್ಲಿ NDA ಸಭೆ ನಡೆಯುತ್ತೆ. ಇಲ್ಲಿ 26 ಪಕ್ಷಗಳು ಭಾಗವಹಿಸಿದರೆ ಅಲ್ಲಿ 38 ಪಕ್ಷಗಳು ಭಾಗವಹಿಸ್ತವೆ. ಆದರೆ ಅದೆಲ್ಲದರ ಜೊತೆಗೆ ಇಡೀ ಮಹಾಗಠಬಂಧನ್ನ ಒಂದು ರೀತಿಯಾಗಿರ್ತಕ್ಕಂಥ ನ್ಯೂಸ್ನಲ್ಲಿರ್ತಕ್ಕಂಥ ಒಂದು ಏನು ರಿಲೆವೆನ್ಸ್ ಇತ್ತು ಅದನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆಗೂ ಮುಂಚೆ ತಾವೇ ಹೊರಗಡೆ ಬಂದು ನೇರವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳನ್ನು ಮಹಾಗಠಬಂಧನ್ ಮೇಲೆ ಮಾಡಿದ್ದಾರೆ. ವೀಣಾ. ಎಸ್ ಪ್ರಶಾಂತ್, ಇದ್ರ ಜೊತೆಗೆ ಈಗ 3 ವಾರದ ಹಿಂದೆ ನಡೆದಂತಹ ಮೊದಲ ಸಭೆ, ಈಗ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಮಹಾಗಠಬಂಧನ್ನ 2ನೆಯ ಸಭೆ ಬಹುಶಃ BJP ಸೇರಿದ ಹಾಗೆ ಅದರ ಮಿತ್ರ ಪಕ್ಷಗಳಲ್ಲಿ ಒಂದು ರೀತಿಯ ಸಂಚಲನ ಉಂಟು ಮಾಡಿರೋದಂತೂ ಸತ್ಯ ಅನಿಸ್ತಾ ಇದೆಯಾ? ನೋಡಿ, ಮಹಾಗಠಬಂಧನ್ ಶುರು ಆಗಿರೋದ್ರಿಂದಲೇ BJP NDAಯನ್ನು ರೀಸ್ಟ್ರಕ್ಚರ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಅದನ್ನು ಒಪ್ಪಲೇಬೇಕಾಗತ್ತೆ. ಯಾಕಂದರೆ BJP ಕಳೆದ 4-4.5 ವರ್ಷಗಳಿಂದ NDA ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕಂದರೆ BJPಗೆ ಒಂದು ಬ್ರೂಟ್ ಮೆಜಾರಿಟಿ ಇತ್ತು. ರಾಜ್ಯಸಭೆಯ ಬಿಲ್ನ ಸಂದರ್ಭದಲ್ಲಿ ಒಂದಿಷ್ಟು NDA ಮಿತ್ರ ಪಕ್ಷಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇತ್ತು. ಆಯಾ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಒಂದು ಪ್ರೀಪೋಲ್ ಅಲಯನ್ಸ್ನ ಪ್ರಯತ್ನ, ಸೀಟ್ ಹಂಚಿಕೆ ಇವೆಲ್ಲವೂ ನಡೀತಾ ಇದ್ವು. ಆದರೆ ರಾಷ್ಟ್ರ ಮಟ್ಟದಲ್ಲಿ NDAಯನ್ನು ಮತ್ತೊಮ್ಮೆ ರೀಸ್ಟ್ರಕ್ಚರ್ ಮಾಡ್ತಕ್ಕಂಥ ಪ್ರಯತ್ನ BJP ಆರಂಭಿಸಿದ್ದು ಜೂನ್ 23ರ ಪಾಟ್ನಾದ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಮಹಾಗಠಬಂಧನ್ ಸಭೆಯ ನಂತರ. ಅಷ್ಟರ ಮಟ್ಟಿಗೆ ಮಹಾಗಠಬಂಧನ್ನ ಈ ಬಾರಿಯ ಸ್ವರೂಪ ಏನಿದೆ ಅದು ಸ್ವಲ್ಪ ಮಟ್ಟಿಗೆ BJPಯನ್ನು ಡಿಫೆನ್ಸಿವ್ನತ್ತ ದೂಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದರೆ ಇಲ್ಲಿಯವರೆಗೆ BJP ಮಿತ್ರ ಪಕ್ಷಗಳನ್ನು ಕ್ಯಾರೆ ಅಂತ ಇರಲಿಲ್ಲ 9 ವರ್ಷಗಳಲ್ಲಿ. ಯಾಕಂದರೆ BJPಗೆ ಒಂದು ಬ್ರೂಟ್ ಮೆಜಾರಿಟಿ ಇತ್ತು. 1984ರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ನಂತರ ಏನು ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿತ್ತು, ತದನಂತರ ಯಾವುದೇ ಚುನಾವಣೆಗಳಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ಬಹುಮತ ಸಿಕ್ಕಿರಲಿಲ್ಲ. ಅದು 2014ರಲ್ಲಿ ನರೇಂದ್ರ ಮೋದಿ ಹೆಸರಿಗೆ ದೇಶದ ಜನ ತಂದು ಕೊಟ್ಟಿದ್ದರು. 19ರಲ್ಲಿ ಮತ್ತೊಮ್ಮೆ ಬಹುಮತವನ್ನು ಒಂದೇ ಪಕ್ಷಕ್ಕೆ ನೀಡಿದರು. ಆದರೆ ಈ ಬಾರಿ BJPಗೆ ಅನಿಸ್ತಾ ಇದೆ, ಒಂದು ವೇಳೆ ಮಹಾಗಠಬಂಧನ್ ಸಿಂಗಲ್ ಕ್ಯಾಂಡಿಡೇಟನ್ನು ಹಾಕಿದರೆ
ಇತರ ಸಣ್ಣ ಪಕ್ಷಗಳು ಹೊರಗಿದ್ದಾಗ ಅವು ಮತಗಳನ್ನು ತೆಗೆದುಕೊಂಡ್ರೆ ಅದು ಬಿ ಜೆ ಪಿಗೆ ಹಾನಿಯಾಗತ್ತೆ. ಹೀಗಾಗಿ ಮಹಾಗಠಬಂಧನ್ ವಿರುದ್ಧ ರಾಜಕೀಯವಾಗಿ ಯಾರ್ಯಾರಿದ್ದಾರೆ, ಮಹಾಗಠಬಂಧನ್ನ ಪಕ್ಷಗಳ ವಿರುದ್ಧ ಇದ್ದಾರೆ, ಅವರನ್ನೆಲ್ಲರನ್ನ ಒಂದು ಅಂಬ್ರೆಲಾದಲ್ಲಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಒಂದು ಕಡೆ ಮಹಾಗಠಬಂಧನ್ನಲ್ಲಿ ದೊಡ್ಡ ದೊಡ್ಡ ಪಕ್ಷಗಳಿವೆ, ಅಧಿಕಾರವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಡಿದಿರ್ತಕ್ಕಂಥ ಪಕ್ಷಗಳಿವೆ. ಫಾರ್ ಎಕ್ಸಾಂಪಲ್ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ, ಅರವಿಂದ್ ಕೇಜ್ರಿವಾಲ್ ಮತ್ತು ಭಗವಂತ್ ಸಿಂಗ್ ಮಾನ್ ಆಮ್ ಆದ್ಮಿ ಪಾರ್ಟಿ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ, ಬಿಹಾರದಲ್ಲಿ ಲಾಲು ಯಾದವ್, ನಿತೀಶ್ ಕುಮಾರ್ ಮತ್ತು ಕಾಂಗ್ರೆಸ್ನ ಬಳಿ ಅಧಿಕಾರ ಇದೆ. ಎಮ್ ಕೆ ಸ್ಟಾಲಿನ್ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಹಿಡಿದುಕೊಂಡಿದ್ದಾರೆ. ಸಿ ಪಿ ಎಮ್ ಕೇರಳದಲ್ಲಿ ಅಧಿಕಾರವನ್ನು ಹಿಡಿದುಕೊಂಡಿದೆ. ಜಗನ್ ರೆಡ್ಡಿ, ಚಂದ್ರಶೇಖರ್ ರಾವ್, ನವೀನ್ ಪಟ್ನಾಯಕ್, ಮಾಯಾವತಿ ಈ ನಾಲ್ವರು ಈ ಮಹಾಗಠಬಂಧನ್ ಸಭೆಗೆ ಬಂದಿಲ್ಲ. ಆದರೆ ಅವರು ಬಿ ಜೆ ಪಿ ಜೊತೆಗೂ ಕೂಡ ಹೋಗ್ತಾ ಇಲ್ಲ. ಅದೊಂದೊಂದು ರೀತಿ ಥರ್ಡ್ ಫ್ರಂಟ್ ಅಂತಿರೋ ಈಕ್ವಿಡಿಸ್ಟೆನ್ಸ್ ಫ್ರಂಟ್ ಅನ್ಬೋದು, ಅಥವಾ ಒಂದು ರೀತಿ ಅಲಿಪ್ತವಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳೊಂದಿಗೆ ಇಲ್ಲದ ಒಂದು ಗುಂಪು ಕೂಡ ನಿಶ್ಚಿತವಾಗಿರುತ್ತೆ. ಆದರೆ ಅದೆಲ್ಲದನ್ನು ಹೊರತುಪಡಿಸಿ ಸಣ್ಣ ಸಣ್ಣ ಜಾತೀಯ ಬ್ಲಾಕ್ಗಳೇನಿವೆ, ಕಾಸ್ಟ್ನ ಆಧಾರದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ 3 ಜಿಲ್ಲೆ 4 ಜಿಲ್ಲೆ 10 ಸೀಟು 15 ಸೀಟ್ಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಸಣ್ಣ ಸಣ್ಣ ಪಕ್ಷಗಳನ್ನು ಎನ್ ಡಿ ಎ ತೆಕ್ಕೆಗೆ ತೆಗೆದುಕೊಂಡು ಬರ್ತಕ್ಕಂಥ ಬಿ ಜೆ ಪಿ ಮಾಡ್ತಾಯಿದೆ. ಪ್ರಮುಖವಾಗಿ ಒಂದು ವೇಳೆ ಮಹಾಗಠಬಂಧನ್ ಸೀಟ್ ಹಂಚಿಕೆ ಆದರೂ ಕೂಡ ಉಳಿದ ಮತಗಳು ಒಡೆದು ಹೋಗಬಾರ್ದು ಅಂತಕ್ಕಂಥದ್ದು ಬಿ ಜೆ ಪಿಯ ಚಿಂತನೆ. ನೋಡಿ, ಮಹಾಗಠಬಂಧನ್ನಲ್ಲಿರ್ತಕ್ಕಂಥ ಯಾವ ಪಕ್ಷದೊಂದಿಗೂ ಕೂಡ ಬಿ ಜೆ ಪಿ ಕೆನಾಟ್ ಅಫೋರ್ಡ್ ಟು ಹ್ಯಾವ್ ಎ ಅಲೈನ್ಸ್. ನಿತೀಶ್ ಕುಮಾರ್ ಇದ್ದರು, ನಿತೀಶ್ ಕುಮಾರ್ ಬಿಟ್ಟು ಹೋದರು. ಲಾಲು ಯಾದವ್ ಕಾಂಗ್ರೆಸ್ ಪಾರ್ಟಿ, ಎಮ್ ಕೆ ಸ್ಟಾಲಿನ್ ಮೊದಲಿಂದಲೂ ಕೂಡ ಹೆಚ್ಚು ಕಡಿಮೆ ಕಾಂಗ್ರೆಸ್ ಜೊತೆ ನಿಷ್ಠರಾಗಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಇದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಎದುರಾಳಿಯಾಗಿ ಬಿ ಜೆ ಪಿ, ಅದರ ಜೊತೆಗೆ ಅಸ್ಸಾಂ ಗಣ ಪರಿಷತ್ತನ್ನು ಜೊತೆಗೆ ತೆಗೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದೆ, ಒಂದು ಸ್ಮಾಲರ್ ಪಾರ್ಟ್ನರ್. ತ್ರಿಪುರಾದಲ್ಲಿ ಈ ಟ್ರೈಬಲ್ ಪಾರ್ಟಿ ಏನಿದೆ, ಪ್ರದ್ಯುತ್ ಬರ್ಮನ್ ಅವರ ಟ್ರೈಬಲ್ ಪಾರ್ಟಿಯನ್ನು ಜೊತೆಗೆ ತೆಗೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದೆ. ಜಾರ್ಖಂಡ್ನಲ್ಲಿ ಆತ್ಸು, ಸುದೇಶ್ ಮೆಹ್ತೋ ಅವರ ಪಕ್ಷ, ಆಲ್ ಇಂಡಿಯಾ ಜಾರ್ಖಂಡ್ ಸ್ಟೂಡೆಂಟ್ಸ್ ಯೂನಿಯನ್ ಏನಿದೆ, ಸ್ಮಾಲರ್ ಪಾರ್ಟಿ, ಅದನ್ನು ತೆಗೆದುಕೊಂಡು ಜೊತೆಗೆ ಬರಬೇಕು. ಉತ್ತರ ಪ್ರದೇಶದಲ್ಲಿ ಒ ಪಿ ರಾಜ್ಭರ್ ಅಖಿಲೇಶ್ ಯಾದವ್ರನ್ನು ಬಿಟ್ಟು ಎನ್ ಡಿ ಎದತ್ತ ಬರ್ತಾ ಇದ್ದಾರೆ. ರಾಜ್ಭರ್ ಮತಗಳನ್ನು, ಜಾತೀಯ ಮತಗಳನ್ನು ಸೆಳೆಯುವ ಪಕ್ಷ. ಅಪ್ನಾ ದಲ್ ಪಟೇಲ್ ಕುರ್ಬಿ ಮತಗಳನ್ನು ಸೆಳೆಯುವ ಪಕ್ಷ. ವಿ ಐ ಪಿ ಪಾರ್ಟಿ, ಮೀನುಗಾರರು ನಿಷಾದ್ರನ್ನು ಸೆಳೀತಕ್ಕಂಥ ಪಕ್ಷ. ಜಿತೇನ್ ರಾಮ್ ಮಾಂಝಿ ಮಹಾದಲಿತರನ್ನು ಬಿಹಾರದಲ್ಲಿ ಸೆಳೀತಕ್ಕಂಥ ಒಂದು ಪಕ್ಷ. ಉಪೇಂದ್ರ ಕುಶ್ವಾ ಮತಗಳೇನಿವೆ, ಅಂದರೆ ಕುರ್ಮಿ ಮತ್ತು ಕುಶ್ವಾರನ್ನು ಬಿಹಾರದಲ್ಲಿ ಲವ ಕುಶ ಅಂತ ಕರೀತಾರೆ. ನಿತೀಶ್ ಕುಮಾರ್ ಕುರ್ಮಿ, ಉಪೇಂದ್ರ ಕುಶ್ವಾ ಸಮುದಾಯದವರು. ಆ ಮತಗಳನ್ನು ಸೆಳೆಯಲು ಉಪೇಂದ್ರ ಕುಶ್ವಾರನ್ನು ಎನ್ ಡಿ ಎ ತೆಕ್ಕೆಗೆ ತೆಗೆದುಕೊಂಡು ಬರ್ತಕ್ಕಂಥ ಪ್ರಯತ್ನ. ಚಿರಾಗ್ ಪಾಸ್ವಾನ್, ಸುಮಾರು 4.5% ದಲಿತ್ ಪಾಸ್ವಾನ್ ಮತಗಳು ಬಿಹಾರದಲ್ಲಿವೆ. ಪಶುಪತಿನಾಥ್ ಪಾರಸ್ರನ್ನು ಕೇಂದ್ರ ಸಚಿವರನ್ನಾಗಿ ಬಿ ಜೆ ಪಿ ಮಾಡಿತ್ತು, ಆದರೆ ಅಣ್ಣನಷ್ಟು ಡೈನಾಮಿಕ್ ಅಲ್ಲ ವೋಟ್ ಸೆಳೆಯುವ ವಿಷಯದಲ್ಲಿ. ಹೀಗಾಗಿ ರಾಮ್ ವಿಲಾಸ್ ಪಾಸ್ವಾನ್ರ ಮಗ ಚಿರಾಗ್ ಪಾಸ್ವಾನ್ರನ್ನು ಮತ್ತೊಮ್ಮೆ ಬಿ ಜೆ ಪಿ ಹತ್ತಿರ ಕರೆದುಕೊಂಡಿದೆ. ಅಕಾಲಿ ದಳ ಬಹುತೇಕ ರೈತ ಕಾನೂನುಗಳ ಕಾರಣದಿಂದಾಗಿ ಬಿ ಜೆ ಪಿಯನ್ನು ಬಿಟ್ಟು ಹೋಗಿತ್ತು. ಅಕಾಲಿ ದಳ ಮತ್ತು ಬಿ ಜೆ ಪಿ ನಡುವೆ ಸಾಕಷ್ಟು ವೈಮನಸ್ಸುಗಳಿದ್ವು. ಆದರೆ ಈಗ ಅಕಾಲಿ ದಳಕ್ಕೂ ಬಿ ಜೆ ಪಿ ಬೇಕು, ಬಿ ಜೆ ಪಿಗೂ ಅಕಾಲಿ ದಳ ಬೇಕು. ಆ ಕಾರಣದಿಂದ ಬಿ ಜೆ ಪಿ ಹತ್ತಿರ ಸೇರಿಸ್ಕೊಳ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಯ ಪ್ರಯತ್ನದ ಭಾಗವಾಗಿ ಏಕನಾಥ್ ಶಿಂದೆ ಬಂದರು, ಮುಖ್ಯಮಂತ್ರಿಯಾಗಿದ್ದಾರೆ. ಏಕನಾಥ್ ಶಿಂದೆ ಬಣ ಎನ್ ಡಿ ಎದಲ್ಲಿದ್ದರೆ, ಅಜಿತ್ ದಾದಾ ಪವಾರ್ ಕೂಡ ಈಗ ಎನ್ ಡಿ ಎದಲ್ಲಿದ್ದಾರೆ. ಅಜಿತ್ ದಾದಾ ಪವಾರನ್ನು ಶರದ್ ಪವಾರಿಂದ ಬೇರ್ಪಡಿಸಿ ಬಿ ಜೆ ಪಿ ಸರ್ಕಾರದಲ್ಲಿ ಸೇರಿಸ್ಕೊಂಡಿದೆ. ಅವರು ಕೂಡ ಈ ಒಂದು ಭಾಗಿಯಾಗ್ತಾ ಇದ್ದಾರೆ. ಇನ್ನು ತಮಿಳುನಾಡಿನಲ್ಲೂ ಕೂಡ 2-3 ಸಣ್ಣ ಪಕ್ಷಗಳು, ಪಿ ಎಮ್ ಕೆ ಸೇರಿದಂತೆ ಸಣ್ಣ ಪಕ್ಷಗಳು ಏನು ಡಿ ಎಮ್ ಕೆ ಜೊತೆಗಿಲ್ಲ, ಎ ಐ ಎ ಡಿ ಎಮ್ ಕೆ ಜೊತೆಗಿವೆ, ಅವು ಕೂಡ ಎನ್ ಡಿ ಎ ಪಾರ್ಟ್ನರ್ ಆಗಿ ಬರ್ತಾ ಇವೆ ಅಂತಕ್ಕಂಥದ್ದು ಸ್ಪಷ್ಟ. ಹೆಚ್ಚು ನಾರ್ತ್ ಈಸ್ಟ್ ಪಾರ್ಟಿಗಳು, ಮೇಘಾಲಯ, ನಾಗಾಲ್ಯಾಂಡ್ನಲ್ಲಿ ಬಿ ಜೆ ಪಿಯ ಮಿತ್ರ ಪಕ್ಷಗಳಾಗೇನಿವೆ, ಹೇಮಂತ್ ಬಿಸ್ವಾ ಸರ್ಮಾ ಕಾರಣದಿಂದ ಆ ಪಕ್ಷಗಳು ಕೂಡ ಇವತ್ತಿನ ಎನ್ ಡಿ ಎ ಸಭೆಯಲ್ಲಿ ಭಾಗವಹಿಸ್ತಾ ಇವೆ. ಹೀಗೆ ಒಂದು ರೀತಿ ವೀಣಾ, ಇವತ್ತಿನ ಸ್ಥಿತಿಯನ್ನು ನೀವು ಇತಿಹಾಸಕ್ಕೆ ಹೋಲಿಸೋದಾದರೆ, ಕುರುಕ್ಷೇತ್ರ ಯುದ್ಧದ ಮುಂಚೆ ಇದೇ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇತ್ತು. ನಾನು ಪಾಂಡವರು ಯಾರು ಕೌರವರು ಯಾರು ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಹೋಗೋಲ್ಲ, ಯಾಕಂದರೆ ಅದು ಅಪ್ರಸ್ತುತ. ಆದರೆ
ವಿತ್ ಮೀ ಆರ್ ವಿದೌಟ್, ವಿತ್ ಮೀ ಆರ್ ಅಗೇನ್ಸ್ಟ್ ಮೀ. ಪ್ರಾಯಶಃ ಆ ಪ್ರಯತ್ನವನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಮಾಡ್ತಾ ಇವೆ. ಕಾಂಗ್ರೆಸ್ ಮಹಾಗಠಬಂಧನ್ ಮೂಲಕ ಯಾವ ಪಕ್ಷಗಳನ್ನು ಜೊತೆಗಿಟ್ಕೊಳ್ತೋ ಅವು ಸೆಕ್ಯುಲರ್ ಪಕ್ಷಗಳು. JDS ಅಲ್ಲ ಅನ್ನೋದನ್ನು ಕರ್ನಾಟಕದಲ್ಲಿ ಬಿಂಬಿಸುವ ಪ್ರಯತ್ನ ಮಾಡಿದಾಗ JDS BJP ತೆಕ್ಕೆಗೆ ಹೋಗ್ತಾ ಇದ್ದಾರೆ. ಅರ್ಥ ಏನು? ಐದರ್ ಬಿ ವಿತ್ ಅ ಕಾಂಗ್ರೆಸ್ ಆರ್ ಐದರ್ ಬಿ ವಿತ್ ಅ BJP. ಈ ಎರಡು ಎಕೋಸಿಸ್ಟಮ್ಗಳ ನಡುವೆ 2024 ಚುನಾವಣೆಯ ಕದನ ಮತ್ತೊಮ್ಮೆ ರಂಗೇರ್ತಾ ಇದೆ. ಒಂದು ಕಡೆ ಮೋದಿ ಇದ್ದರೆ ಇನ್ನೊಂದು ಕಡೆ ಬಹುತೇಕ ಪ್ರಾದೇಶಿಕ ಪಕ್ಷಗಳ ನಾಯಕರಿದ್ದಾರೆ. ಮೋದಿ ಎದುರಿಗೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ನಾಯಕರು ಜಾದು ಯಾರು ಅನ್ನುವಂಥ ಪ್ರಶ್ನೆ ಖಂಡಿತ ಇದೆ. ಪ್ರಶಾಂತ್, ಈಗ ಮಹಾಗಠಬಂಧನ್ ಸಭೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆರಂಭ ಆಗಿದೆ ಅಷ್ಟೇ ಸಭೆ. ಈ ಮಹಾಗಠಬಂಧನನ್ನ ಮುನ್ನಡೆಸುವವರು ಯಾರು ಅನ್ನುವಂಥದ್ದು ಸೇರಿದ ಹಾಗೆ ಬಹಳಷ್ಟು ಸವಾಲುಗಳು ಮಹಾಗಠಬಂಧನ್ ಮುಂದಿರುವಂಥದ್ದು. ಎಲ್ಲ ಸವಾಲುಗಳಿಗೂ ಇವತ್ತು ಉತ್ತರ ಸಿಗಬಹುದು ಅಂತೀರಾ? ವಿಡ ನೋಡಿ, ಪಾಟ್ನಾದ ಸಭೆಯಲ್ಲಿ ಒಂದು ತಾತ್ವಿಕ ಇನ್ ಪ್ರಿನ್ಸಿಪಲ್ ಒಪ್ಪಿಗೆಗೆ ದೇಶದ ಬಹುತೇಕ ಪ್ರಾದೇಶಿಕ ಪಕ್ಷಗಳು ಬಂದಿದ್ವು. ಯಾವ್ಯಾವ ಪಕ್ಷ BJP ವಿರುದ್ಧ ಸೆಣಸುತ್ತವೋ ಅವೆಲ್ಲ ಪಕ್ಷಗಳು ಒಂದು ತಾತ್ವಿಕ ಒಪ್ಪಿಗೆಗೆ ಬಂದಿದ್ವು. ನರೇಂದ್ರ ಮೋದಿಯವರನ್ನು ಮಣಿಸಬೇಕಾದ್ರೆ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ಒಟ್ಟಿಗೆ ಬರಬೇಕು, ಕಾಂಗ್ರೆಸ್ ನೇತೃತ್ವದಲ್ಲಿ ಒಟ್ಟಿಗೆ ಬರಬೇಕು ಅಂತಕ್ಕಂಥದ್ದು ಪಟ್ನಾದಲ್ಲಿ ಡಿಸೈಡ್ ಆಗಿರಲಿಲ್ಲ. ಕಾಂಗ್ರೆಸ್ ಜೊತೆಗಿರಬೇಕು, ಆದರೆ ಕಾಂಗ್ರೆಸ್ನ ನೇತೃತ್ವ ಇರಬಾರ್ದು, ಪ್ರಾದೇಶಿಕ ಪಕ್ಷಗಳ ನೇತೃತ್ವ ಇರಬೇಕು ಅಂತಕ್ಕಂಥದ್ದು. ಭಾರತದ ರಾಜಕಾರಣದ ಒಂದು ಅನುಭವ ಅಂತಂದರೆ ಪ್ರಾದೇಶಿಕ ಪಕ್ಷಗಳ ನೇತೃತ್ವ, ರಾಷ್ಟ್ರೀಯ ಪಕ್ಷಗಳ ಬೆಂಬಲದ ಯಾವುದೇ ಸರ್ಕಾರ ಇಲ್ಲಿಯವರೆಗೆ, ಬಹುತೇಕ ಮೊರಾರ್ಜಿ ದೇಸಾಯಿ ಸರ್ಕಾರ ಬಿಟ್ಟರೆ ಯಾವುದೇ ಸರ್ಕಾರ 1 ವರ್ಷದ ಅವಧಿ ದಾಟಿಲ್ಲ. ಮೊರಾರ್ಜಿ ದೇಸಾಯಿ ಇಂಟರ್ನಲ್ ಸ್ಕ್ವಾಬ್ಲಿಂಗಿಂದಾಗಿ ಆ ಒಂದು ಸರ್ಕಾರ ಬಿದ್ದೋಯ್ತು. ಇಂದಿರಾ ಗಾಂಧಿ ವಿರುದ್ಧ ಅದೊಂದು ಏನು ಜನಸಂಘ, ಸೋಷಿಯಲಿಸ್ಟ್ರು, ಲೆಫ್ಟ್ಗಳು ಒಟ್ಟಿಗೆ ಬಂದು ಜನತಾ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ರು. ಆ ಪ್ರಯೋಗ ನಡೀಲಿಲ್ಲ. ನಂತರ ಇಂದಿರಾ ಗಾಂಧಿ ಚೌಧರಿ ಚರಣ್ ಸಿಂಗ್ರನ್ನು ಪ್ರಾಂಪ್ಟ್ ಮಾಡಿದರು. ಚೌಧರಿ ಚರಣ್ ಸಿಂಗ್ರ ಸರ್ಕಾರ 6 ತಿಂಗಳು ಕೂಡ ನಡೀಲಿಲ್ಲ. ಇಂದಿರಾ ಗಾಂಧಿ ಬೆಂಬಲ ಹಿಂತೆಗೆದುಕೊಂಡು 80ರಲ್ಲಿ ಚುನಾವಣೆ ಆಯಿತು. ಇಂದಿರಾ ಗಾಂಧಿ ಭರ್ಜರಿ ಬಹುಮತದೊಂದಿಗೆ ವಾಪಸ್ ಬಂದರು. ಮತ್ತೆ 89ರಲ್ಲಿ BJP ಮತ್ತು VP ಸಿಂಗ್ ಜನತಾದಳ ಒಂದು ಹೊಸ ಸ್ವರೂಪದಲ್ಲಿ ಅಂದರೆ ಇಲೆಕ್ಟ್ರಲ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಪ್ರೀಪೋಲ್ ಅಲಯನ್ಸ್ ಆಯಿತು, ಕಾಂಗ್ರೆಸ್ಸನ್ನು ಸೋಲಿಸಲಾಯಿತು. ಆದರೆ VP ಸಿಂಗ್ ಮತ್ತು ಪ್ರಮುಖವಾಗಿ ಲಾಲು ಯಾದವ್, ಮುಲಾಯಮ್ ಯಾದವ್ ಮತ್ತು BJP ನಡುವೆ ಗಲಾಟೆಯ ಕಾರಣದಿಂದ ಆ ಸರ್ಕಾರ ನಡೀಲಿಲ್ಲ. ನಂತರ ಚಂದ್ರಶೇಖರ್ರಿಗೆ ರಾಜೀವ್ ಗಾಂಧಿ ಬೆಂಬಲ ಕೊಟ್ಟರು. 4 ತಿಂಗಳಲ್ಲಿ ಆ ಸರ್ಕಾರವನ್ನು ಕಾಂಗ್ರೆಸ್ ಬೀಳಿಸ್ತು. ಆ ಸರ್ಕಾರ ಕೂಡ ನಡೀಲಿಲ್ಲ. ನಂತರ 96ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ 13 ದಿವಸಗಳ ಒಂದು ಪ್ರಯೋಗ ವಿಫಲ ಆಯಿತು. ಒಂದು ಪಕ್ಷವೂ ಕೂಡ ಆಗ BJP ಜೊತೆಗೆ ಬರಲಿಕ್ಕೆ ಒಪ್ಪಲಿಲ್ಲ. ಅಟಲ್ ಜಿ ರಾಜೀನಾಮೆ ನೀಡಬೇಕಾಯಿತು. ದೇವೇಗೌಡರು ಪ್ರಧಾನಮಂತ್ರಿ ಆದರು. ಕೇವಲ ಜನತಾದಳದ 16 ಸಂಸದರನ್ನು ಕರ್ನಾಟಕದಿಂದ ಗೆಲ್ಲಿಸಿದ್ರು ದೇವೇಗೌಡರು. ಒಬ್ಬ ಪ್ರಾದೇಶಿಕ ನಾಯಕ, ಅವರನ್ನು ಕಾಂಗ್ರೆಸ್ ಬೆಂಬಲಿಸಿ ದೇವೇಗೌಡರು ಪ್ರಧಾನಮಂತ್ರಿ ಆದರು. 10 ತಿಂಗಳು 11 ತಿಂಗಳು ದೇವೇಗೌಡರ ಸರ್ಕಾರ ಇತ್ತು. ಕಾಂಗ್ರೆಸ್ ಬೆಂಬಲ ಹಿಂತೆಗೆದುಕೊಂಡು ಸೀತಾರಾಮ್ ಕೇಸರಿ ಆಗ AICC ಅಧ್ಯಕ್ಷರಾಗಿದ್ದರು. ನಂತರ ಕಾಂಗ್ರೆಸ್ ಇಂದ್ರಕುಮಾರ್ ಗುಜ್ರಾಲ್ರಿಗೆ ಬೆಂಬಲ ನೀಡಿತ್ತು. ಆ ಸರ್ಕಾರ ಕೂಡ ಬಹಳ ದಿನ ಬಾಳಲಿಲ್ಲ. ಅರ್ಥ ಸ್ಪಷ್ಟ, ಪ್ರಾದೇಶಿಕ ಪಕ್ಷಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಪಕ್ಷಗಳು ಹಿಂದೆ ಇದ್ದಾಗ ಆ ಸರ್ಕಾರಕ್ಕೆ ಸ್ಥಿರತೆ ಇರೋಲ್ಲ. ನಾವು ಕರ್ನಾಟಕದಲ್ಲೇ ನೋಡಿದ್ದೀವಿ. ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಬೆಂಬಲ ನೀಡಿತ್ತು, BJP ಆ ಸರ್ಕಾರವನ್ನೇ ಬೀಳಿಸ್ತು. ಕಾಂಗ್ರೆಸ್ನವರೇ ಅದಕ್ಕೆ ಬೆಂಬಲ ನೀಡಿದ್ರು ಅಂತಕ್ಕಂಥದ್ದು ಕುಮಾರಸ್ವಾಮಿ ಆರೋಪ ಮಾಡಿದರು. ಯಾವಾಗ ಸರ್ಕಾರಗಳ ಸ್ಥಿರ ಇರ್ತವೆ ಅಂದರೆ ಒಂದು ರಾಷ್ಟ್ರೀಯ ಪಕ್ಷಗಳ ಬಹುಮತ ದೊರೆತಾಗ. ಆ ಸಾಧ್ಯತೆಗಳು 84ರವರೆಗೆ ಅದು ನಡ್ಕೊಂಡು ಬಂದಿತ್ತು. ನಂತರ 25 ವರ್ಷ ಆ ರೀತಿ ಸರ್ಕಾರಗಳಿರಲಿಲ್ಲ. ಈಗ ಮೋದಿ ಸಿಂಗಲ್ ಹ್ಯಾಂಡೆಡ್ಲಿ ಗೆದ್ದುಕೊಂಡು 2 ಬಹುಮತಗಳ ಸರ್ಕಾರವನ್ನು ಕೊಟ್ಟಿದ್ದಾರೆ. ಈ ಬಾರಿ ಸರ್ಕಾರದ ಸ್ವರೂಪ ಏನಾಗಿರುತ್ತೆ? ನಂಬರ್ 1. ನಂಬರ್ 2, ಪ್ರಾದೇಶಿಕ ಪಕ್ಷಗಳ ನೇತೃತ್ವ ಅಂದಾಗ 2 ಪ್ರಶ್ನೆಗಳು ಮೂಡ್ತವೆ. ಈಗ ನಿತೀಶ್ ಕುಮಾರ್ ಮುಖ ನೋಡಿ ಕರ್ನಾಟಕದಲ್ಲಿ ಓಟ್ ಹಾಕೋರು ಎಷ್ಟು ಜನ ಇರ್ತಾರೆ? ಲಾಲು ಯಾದವ್ ಮುಖ ನೋಡಿ ಕರ್ನಾಟಕದಲ್ಲಿ ಓಟ್ ಹಾಕೋರು ಎಷ್ಟು ಜನ ಇರ್ತಾರೆ? ಹಾಗಾಗಿ ರಾಷ್ಟ್ರೀಯ ಪಕ್ಷದ ನೇತೃತ್ವ ಅಸಾಧ್ಯ ಆಗತ್ತಾ? ರಾಹುಲ್ ಗಾಂಧಿಗೆ ಆ ಶಕ್ತಿ ಸಾಮರ್ಥ್ಯ ಇಲ್ಲ. ಕಾಂಗ್ರೆಸ್ಗೆ ರಾಷ್ಟ್ರೀಯ ನಾಯಕತ್ವ ಒಂದು ರೀತಿಯ ದೌರ್ಬಲ್ಯ ಆದರೆ ರಾಜ್ಯದ ನಾಯಕತ್ವ ಕಾಂಗ್ರೆಸ್ನ ಒಂದು ರೀತಿಯ ಸ್ಟ್ರೆಂತ್ ಇದೆ. BJPಗೆ ರಾಷ್ಟ್ರೀಯ ನಾಯಕತ್ವ ಸ್ಟ್ರೆಂತ್ ಆದರೆ ರಾಜ್ಯ ನಾಯಕತ್ವ ದೌರ್ಬಲ್ಯ ಇದೆ. ಈ 2 ಕಾಂಟ್ರಡಿಕ್ಷನ್ಗಳ ಮಧ್ಯೆ ಪ್ರಾಯಶಃ ಲೋಕಸಭಾ ಚುನಾವಣೆಗಳು ನಡೀತವೆ.
ಒಂದು ವೇಳೆ ವೀಣಾ, ಕೊನೆಯ ಕಮೆಂಟ್ ಹೇಳ್ತೀನಿ, Yes, yes. ಒಂದು ವೇಳೆ ರಾಜ್ಯಗಳ ಆಧಾರದಲ್ಲಿ ಅಗ್ರಿಗೇಟ್ನಲ್ಲಿ ಈ ಚುನಾವಣೆ ನಡೆದ್ರೆ ದಟ್ ಕ್ಯಾನ್ ಬಿ ಅಡ್ವಾಂಟೇಜ್ ಟು ಮಹಾಗಠಬಂಧನ್. ನ್ಯಾಷನಲ್ ನರೇಟಿವ್ ಮೋದಿ ಪಾಪ್ಯುಲಾರಿಟಿ ಮೇಲೆ ಈ ಚುನಾವಣೆ ನಡೆದ್ರೆ ಅಡ್ವಾಂಟೇಜ್ ಬಿಜೆಪಿ NDA ಅಂತ ಈ ಹೊತ್ತಿನಲ್ಲಂತೂ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.